ಗೈಸ್ ಆಚೆ ಕಡೆ ಎಣ್ಣೆ ಕಾಸು ಉಳಿಸೋಣ ಅಂತ ಮನೆಯಲ್ಲೇ ಎಣ್ಣೆ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ನೋಡಿದ್ರೆ 100-200 ರೂಪಾಯಿ ಉಳ್ಸೋಕ್ಕೆ ಹೋಗಿ ಇಲ್ಲ 500 ರೂಪಾಯಿ ಗ್ಯಾಸ್ ವೇಸ್ಟ್ ಆಗ್ತಾಯಿದೆ. ಈಗಿನ ಗ್ಯಾಸ್ ರೇಟಲ್ಲಿ ಗ್ಯಾಸ್ ಇದ್ದೇ ಇರೋ ಇದ್ರಲ್ಲಿ ನಾನು ಈ ಎಣ್ಣೆ ಮಾಡ್ಕೊಂಡು ಕೂತಿದ್ದೀನಿ. ಇದೆಲ್ಲ ನಂಗೆ ಬೇಕಿತ್ತಾ ಅನ್ಸುತ್ತೆ. ಇದು ಇನ್ನೂ ಕುದೀತಾ ಇದೆ, ಇದು ಇನ್ನೂ ಫುಲ್ಲು ಏನೋ ಎಣ್ಣೆ ಬಿಟ್ಕೊಳ್ಳೋ ತನಕ ಆಗೋದು ಯಾವ ಕಾಲಕ್ಕೆ. ನಮ್ಮಮ್ಮ ಅಂತೂ ಒಡೆಯೋದಂತೂ ಗ್ಯಾರಂಟಿ ಸಲ ಗೊತ್ತಿಲ್ಲ, ನೋಡೋಣ ಮಾಡ್ತಾ ಇದ್ದೀನಿ. ಎಣ್ಣೆ ಬರುತ್ತೋ ಬರಲ್ವೋ ಗೊತ್ತಿಲ್ಲ. ನಾನು ಎಣ್ಣೆ ಸಿಗುತ್ತೆ. 1 hour later. 2 hours later. ಪಾತ್ರೆ ಎಣ್ಣೆ ಈಗ ಬಿಟ್ಕೊತಾ ಇತ್ತು. ಎಣ್ಣೆ ಬಿಟ್ಕೊಳ್ಳೋದು ಇಲ್ಲಿ ನಾನು ಪಾತ್ರೆ ಉಜ್ಜಿಕ್ಕೋ. ಅದೆಷ್ಟು ಚೆನ್ನಾಗಿರೋ ಪಾತ್ರೆ ಇಕ್ಕಿದ್ಯಾ ನೋಡಿ ನೀನು. One eternity later. 1 ಅವರ್ ಮಾಡಿದ್ದಕ್ಕೆ ಇವಾಗ ಆಗಿದೆ. ಪಾತ್ರೆನೂ ಹಾಳು. ನೋಡೋಣ, ಆಯಿಲೆಲ್ಲ ಕಲೆಕ್ಟ್ ಆಗಿದೆ. ನೋಡೋಣ ಎಷ್ಟು ಬರುತ್ತೆ ಅಂತ. ಇನ್ನು ಅಷ್ಟು ತನಕ ಎಣ್ಣೆ ಮಾಡಿದ್ದೀನ ಗ್ಯಾಸ್ ಇಷ್ಟೇ ಬಂದಿದ್ದು. ಒಂದು 100 ml ಬಂದಿಲ್ಲ ಅನ್ಕೋತೀನಿ. ಇದು 1 ಅವರ್ ಮಾಡಿದ್ದೀನಿ. 1 ಅವರ್ ಮಾಡಿದ್ದಕ್ಕೆ ಇಷ್ಟೇ ಎಣ್ಣೆ ಬಂದಿದ್ದು. ಯಾವ ಈ ಥರ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ ಗ್ಯಾಸ್. ಅದ್ರ ಬದಲು ಈ ಗ್ಯಾಸು ಇದೆಲ್ಲ ಖರ್ಚು ಮಾಡೋದ್ರ ಬದಲು ಆಚೆನೇ ತೊಗೊಬಿಡ್ಬೋದು. ಈ ಕೋಕೋನಟ್ ಆಯಿಲ್ ಮಾಡೋಕ್ಕಂತೂ ತುಂಬ ಪೇಷನ್ಸ್ ಬೇಕು. 1 ಅವರ್ ಮೇಲೆ ತೊಗೊಂಡಿದ್ದೆ ಅನಿಸುತ್ತೆ. ಆದರೂ ಪರವಾಗಿಲ್ಲ, ಫಸ್ಟ್ ಟೈಮ್ ಅಲ್ವಾ ಟ್ರೈ ಮಾಡಿರೋದು. ಎಣ್ಣೆ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ. ಈ ಥರ ಎಣ್ಣೆ ಮನೇಲಿ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ. ಹಾಗೆ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.